ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸಂತೋಷ್ ಮಾತಾಡ್ತಾ ಇದ್ದೀನಿ ಹಾವೇರಿ ಎಕ್ಸ್ಪ್ಲೋರರ್ ಯೂಟ್ಯೂಬ್ ಚಾನಲಿಂದ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿರತಕ್ಕಂಥ ಜಾಗ OODC ಬೃಂದಾವನ್ ನ್ಯಾಚುರಲ್ ರಿಸರ್ಚ್ ಫಾರ್ಮ್. ಇದು ಎಲ್ಲಿದೆ ಅಂತ ಹೇಳಿದ್ರೆ ಕನಕಪುರ ರೋಡಲ್ಲಿರ್ತಕ್ಕಂಥ ಹಾರೋಹಳ್ಳಿ ಗ್ರಾಮದಲ್ಲಿದೆ. ಈ ಹಾರೋಹಳ್ಳಿ ಊರಿಗೆ ನಾನು ಏನಕ್ಕೆ ಬಂದಿದ್ದೀನಿ, ಹಾವೇರಿಯಿಂದ ಇಲ್ಲಿಗೆ ಬಂದು ಏನಕ್ಕೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಅತಿ ಶೀಘ್ರದಲ್ಲೇ ನೋಡೋಣ. ನಿಮಗೆಲ್ಲ ಗೊತ್ತಿರ್ಬೋದು, ಕ್ಲಬ್ ಹೌಸ್ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪ್ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಇದು ಒಂದು ವಾಯ್ಸ್ ಓವರ್ ಆ್ಯಪ್ ಆಗಿದೆ. ಈ ಒಂದು ವಾಯ್ಸ್ ಓವರ್ ಆ್ಯಪ್ ಅಂದರೆ ಈಗ ನಾವು ಗ್ರೂಪ್ ಅಂತ ಕರಿತೀವಲ್ಲ, ಆ ಥರ ಗ್ರೂಪ್ ಮಾಡ್ಕೊಂಬಿಟ್ಟು ಅದರಲ್ಲಿ ನಾವು ನಮ್ಮದೇ ಆದಂಥ ಒಂದು ಚಾಟಿಂಗ್ ಆಗಿರ್ಬೋದು ಅಥವಾ ಮಾತಾಡೋದಾಗಿರ್ಬೋದು, ಮೀಟಿಂಗ್ ಮಾಡೋದಾಗಿರ್ಬೋದು, ಓನ್ಲಿ ವಾಯ್ಸ್ ಓವರ್ ಮಾತ್ರ ಇರುತ್ತೆ. ಆ ಥರ ಒಂದು BSM ಅಂತ ಒಂದು ಗ್ರೂಪ್ ಇದೆ ನಮ್ಮದು, ಅಂದರೆ ಬಿಸ್ನೆಸ್ ಸಕ್ಸಸ್ ಮಂತ್ರ ಅಂಥೇಳಿ. ಇದು ಸ್ಟಾರ್ಟ್ ಆಗಿದ್ದು ನಮಗೆ ಆಲ್ಮೋಸ್ಟ್ ಕೋವಿಡ್ ಟೈಮಿಂದ ಈ BSM ಗ್ರೂಪ್ ಅದರಲ್ಲಿ ಆ್ಯಕ್ಟಿವೇಟ್ ಆಗಿದೆ. ಕಂಟಿನ್ಯೂಯಸ್ ಆಗಿ ಅವರು ಡೈಲಿ 1 ಅವರ್ ಸೆಷನನ್ನು ಮಾಡ್ತಾರೆ. ಅದು ಆಲ್ಮೋಸ್ಟ್ 1200 ಎಪಿಸೋಡ್ಗಳನ್ನು ದಾಟಿದೆ. ಒಂದು 7000 ಜನ ಕೇಳುಗರನ್ನು ಹೊಂದಿದೆ. ಎಷ್ಟೋ ಜನ ರಿಸೋರ್ಸ್ ಪರ್ಸನ್ಗಳು ಬರ್ತಾರೆ, ಅದರಲ್ಲಿ ಮಾತಾಡ್ತಾರೆ, ಅವರ ಐಡಿಯಾನ ಜನರ ಜೊತೆ ಹಂಚ್ಕೋತಾರೆ. ಅದನ್ನು ಸ್ವಲ್ಪ ಜನ ವ್ಯಾಲಿಡೇಟ್ ಮಾಡ್ತಾರೆ, ಸ್ವಲ್ಪ ಜನ ಫಾಲೋ ಮಾಡ್ತಾರೆ. ಅದರಿಂದ ತುಂಬ ಅವರವರ ಬಿಸ್ನೆಸ್ಗಳಲ್ಲಿ ಒಂದು ಎತ್ತರವನ್ನು ಕಂಡುಕೊಂಡಿದ್ದಾರೆ. ಇದು ಥ್ರೂಔಟ್ ಕರ್ನಾಟಕ ಆಗಿರ್ಬೋದು, ನಮ್ಮ ಔಟ್ ಆಫ್ ಇಂಡಿಯಾ ಆಗಿರ್ಬೋದು, ಒಂದು ಒಳ್ಳೆ ನೆಟ್ವರ್ಕನ್ನು ನಮಗೆ ಕೊಡುತ್ತೆ. ಬಿಸ್ನೆಸ್ ಮೈಂಡ್ ಪೀಪಲ್ನ ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ನಮ್ಗೆ ಕನೆಕ್ಟ್ ಮಾಡುತ್ತೆ. ಸೊ ಅವ್ರಿಗೊಂದು ಮೀಟ್ ಇರಲಿ, ಒಂದು ಫಿಸಿಕಲ್ ಮೀಟ್ ಇರಲಿ ಅಂತ ಹೇಳಿಬಿಟ್ಟು OODC ಅಗ್ರಿಟೆಕ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡಲ್ಲಿ ನಾವೆಲ್ಲ ಇವತ್ತು ಒಂದೇ ಹತ್ರ ಸೇರಿದ್ದೀವಿ. ನಮ್ಮ ಡಾಕ್ಟರ್ ಜೈನ್ ಅವರು ಅವ್ರ ಫಾರ್ಮ್ ಇದು. ಅಲ್ಲಿ ಬಂದು ನಾವು ಇವತ್ತು ನಮ್ಮ ಕನ್ನಡ ರಾಜ್ಯೋತ್ಸವದ ಒಂದು ಸಮಾರೋಪ ಸಮಾರಂಭವನ್ನು ನಾವಿಲ್ಲಿ ಮಾಡಬೇಕಂತ ಹೇಳಿ ಡಿಸೈಡ್ ಮಾಡಿದ್ದೀವಿ. ಸೊ ಎಲ್ಲರೂ ಒಂದು ತಿಂಗಳಿಂದನೇ ಇದರದ್ದು ಬ್ಯಾಕಪ್ ವರ್ಕ್ ನಡೀತಾ ಇದೆ. ಬ್ಯಾಕ್ ಎಂಡಲ್ಲಿ ವರ್ಕ್ ಮಾಡಿ ಎಲ್ಲ ಆಲ್ಮೋಸ್ಟ್ 100+ ಅರೌಂಡ್ 150ವರೆಗೂ ನಾವು ಇಲ್ಲಿ ಮೆಂಬರ್ಸ್ ಎಲ್ಲ ಸೇರಿದ್ದೀವಿ. ನೋಡೋಣ ಇವತ್ತು ನಮ್ಮ OODC ಬೃಂದಾವನ್ ನ್ಯಾಚುರಲ್ ರಿಸರ್ಚ್ ಅವ್ರ ಕಡೆಯಿಂದ ನಮ್ಗೆ ಯಾವ್ಯಾವ ಥರ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು ಬನ್ನಿ ನೋಡೋಣ. ವೆಲ್ಕಮ್ ಅಂತರೂ ಅವರು ನಮಗೊಂದು ಸಾಂಪ್ರದಾಯಿಕ ಬರಮಾಡಿಕೊಳ್ಳುವಂಥ ಒಂದು ಸಾಂಪ್ರದಾಯಿಕವಾಗಿ ಡೋಲು ಮತ್ತು ಶಹನಾಯಿಗಳಿಂದ ನಮ್ಮನ್ನು ಅವರು ವೆಲ್ಕಮ್ ಮಾಡ್ಕೋತಾ ಇದ್ದಾರೆ. ಆಲ್ರೆಡಿ ನಮ್ಮದೆಲ್ಲ ಅಲ್ಲೇ ರಿಜಿಸ್ಟ್ರೇಷನ್ ಆಗಿದೆ. ಜಸ್ಟ್ ನಾವು ಇಲ್ಲಿ ಎಂಟ್ರಿ ಮಾಡಿಕೊಂಡು ನಾವು ಒಳಗಡೆ ಹೋಗ್ತಾ ಇದ್ದೀವಿ. ನೋಡೋಣ ಇನ್ನು ಏನೇನು ನಮಗೆ ಕಾದಿದೆ ಅಂತ ಹೇಳಿಬಿಟ್ಟು, ಯಾವ್ಯಾವ ಥರ ಫಂಕ್ಷನ್ ಇದೆ, ಎಲ್ಲ ಬ್ಲೂ ಪ್ರಿಂಟ್ ಎಲ್ಲ ರೆಡಿ ಆಗಿದೆ. ಆ ಥರ ನಮ್ಮದು ಎಕ್ಸಿಕ್ಯೂಟ್ ಆಗಬೇಕಷ್ಟೇ. ಬನ್ನಿ ನೋಡೋಣ. ಎಲ್ಲರಿಗೂ ಸಿಕ್ಕಿದೆ ಇದು? ಯಾರು ಸಿಕ್ಕಿಲ್ಲ? ಯಾರಿಗೆ ಸಿಕ್ಕಿಲ್ಲ? ಯಾರು ಜೈ ಭುವನೇಶ್ವರಿ, ಜೈ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ, ಸುಂದರ ನದಿ
ಯಾಕೆ ಬೇಕು ಅಂದರೆ ನಾವೆಲ್ಲ ಕನ್ನಡ ನಾಡಿನ ಮಕ್ಕಳುಗಳು, ನಾವಿಲ್ಲಿ ಹುಟ್ಟಿ ನಾವು ಏನು ಸಾಧನೆ ಮಾಡಬೇಕು, ನಮ್ಮ ಕನ್ನಡ ಬಹುತ ಹೇಗೆ ನಮ್ಮ ಇಡೀ ದೇಶದಲ್ಲಿ ನಂಬರ್ 1 ಅಂತ ಬರಬೇಕು, ಅದೆಲ್ಲ ನಾವು ಮಾಡಬೇಕಾಗಿರೋದು ವಿಷಯ. ಇದು ನಾವು ಮೂಲತಃ ರಾಜಸ್ಥಾನ ಆಗಿರಲಿ, ಇದು ನಾನು 5ನೇ ತಲೆ ಈ ಕರ್ನಾಟಕದಲ್ಲಿ ಇದ್ದೀನಿ. ಆ್ಯಂಡ್ ನಾವು ಎಷ್ಟಾಗ್ಬೋದು ಅಷ್ಟು ನಾವು ಇಲ್ಲಿ ಕನ್ನಡ ಮಣ್ಣು ತಿಂದ್ಬಿಟ್ಟು ನಾವು ಬೆಳೀತಾ ಇದ್ದೀವಿ, ತುಂಬ ಕಾರ್ಯ ಮಾಡ್ತಾ ಇದ್ದೀವಿ, ಸಾಧನೆ ಮಾಡ್ತಾ ಇದ್ದೀವಿ. ಆದರೆ ಈ ತಾಯಿಗೆ ಮಕ್ಕಳು ಆಗಿರೋದು, ನಾವು ಸ್ವಲ್ಪ ನಮ್ಮ ತಾಯಿಗೆ ನಾವು ಒಂದು ಬಹುಮಾನ ಅಥವಾ ಅಭಿಮಾನ ಮಡಗಿದ್ರೆ ಆ ತಾಯಿ ಬಹಳ ಶುಭಾಶೀಸ್ ಮಾಡುತ್ತೆ ಅಂತ ನಾನು ಅರ್ಥ ಮಾಡಿರೋದು. ಅದಕ್ಕೆ ಈ ನವೆಂಬರ್ ತಿಂಗಳು ಅಂದರೆ ನನಗೆ ಹುಚ್ಚು, ನಾನೇ ಮಾಡಬೇಕು, ನಾನೇ ಇದು ಮಾಡಬೇಕು ಅಂತ ನಾನು ಯಾವತ್ತಾದರೂ ಪ್ರಭಾಕರ್ ಅವ್ರಿಗೆ ಮೊದಲೇ ಅಡ್ವಾನ್ಸ್ ಬುಕ್ಕಿಂಗ್ ಹೇಳ್ಬಿಡ್ತೀನಿ. ಸೊ ಥ್ಯಾಂಕ್ ಯು BSM ನನಗೆ ಕೊಟ್ಟಿರೋದು ಅವಕಾಶಕ್ಕೆ. ನಾನು ನಿರಂತರವಾಗಿ BSMಗೆ ಎಷ್ಟು ವ್ಯಾಲ್ಯೂ ಆ್ಯಡ್ ಮಾಡಬೇಕಾಗಿರೋದು ನಾನು ಮಾಡ್ತೀನಿ, ತತ್ಪರಾಗಿರ್ತೀನಿ. ಯಾವತ್ತಾದರೂ ಒಂದು ಬರೀ ವಿಸ್ಪರ್ ಮಾತ್ರ ಬೇಕು, ಇಟ್ ವಿಲ್ ಬಿ ಕಮಾಂಡ್ ಟು ಅಸ್. ದಟ್ಸ್ ವಾಟ್ ಐ ಕ್ಯಾನ್ ಸೇ. ಥ್ಯಾಂಕ್ ಯು ಪ್ರಭಾಕರ್. ಸೊ ವಿ ಹ್ಯಾವ್ ಎ ವೆರಿ ಗ್ರೇಟ್ ಇವೆಂಟ್ ಟುಡೇ. ಆ್ಯಂಡ್ ಬೀಯಿಂಗ್ ಎ ಮಾರ್ವಾಡಿ, ಒಂದು ರೈತ ಆಗಬೇಕಂದ್ರೆ ಒಂದು ಒಳ್ಳೆ ಒಂದು ವಾಟ್ ಕ್ಯಾನ್ ಪ್ರೈಡ್ ಮೂಮೆಂಟ್ ಫಾರ್ ಅಸ್. ನನ್ನ ಕನ್ನಡ ಸ್ವಲ್ಪ ಗಡ್ಬಡಿದೆ, ಆದರೆ ಸ್ವಲ್ಪ ಇಂಗ್ಲೀಷ್ ಆ್ಯಡ್ ಮಾಡ್ತೀನಿ. ಸೊ ವಾಟ್ ಐ ವಾಂಟ್ ಟು ಸೇ ಅಂದರೆ, ನಮ್ಮ ರೈತ ಹೇಗೆ ಕಷ್ಟಪಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿ ನಾನು ಒಂದು ರೈತ ಆಗಿಬಿಟ್ಟು ಸಾವಯವ ಕೃಷಿನಲ್ಲಿ ಹೇಗೆ ನಾವು ನಮ್ಮ ಭೂಮಿಗೆ ಒಂದು ಒಳ್ಳೆಯ ರಸ ತರಬಹುದು ಅಂತ ನಾನು ಯೋಚನೆ ಮಾಡಿಬಿಟ್ಟು ಈ ಕಾರ್ಯ ಮಾಡೋಕ್ಕೆ ಸಿದ್ಧರಾಗಿದ್ದೀನಿ. ಆ್ಯಂಡ್ 4 ವರ್ಷದಿಂದ ಬಹಳ ಪ್ರಯತ್ನ ಪಟ್ಬಿಟ್ಟು ಈ ಲೆವೆಲ್ಗೆ ಬಂದಿದ್ದೀನಿ. ಅಂದರೆ ನಾವು ನಮ್ಮ ಇಲ್ಲಿ ಇರೋರು ಬಹಳ ಅನುಭವಿಗಳು, ಅವ್ರಿಗೆ ನಾನು ಡೆಮೋ ಮಾಡ್ಬೋದು, ಡೆಮಾನ್ಸ್ಟ್ರೇಟ್ ಮಾಡ್ಬೋದು, ವ್ಯಾಲಿಡೇಷನ್ಗೋಸ್ಕರ ಹೋಗ್ಬೋದು, ಅಂದರೆ ಆ ತಕ್ಕಕ್ಕೆ ಬಂದಿದ್ದೀನಿ. ತುಂಬ ನನಗೆ ಸಂತೋಷ ಆಗ್ತಾ ಇದೆ. ಆ್ಯಂಡ್ ಐ ಬಿಲೀವ್ ಟುಡೇ ನಮ್ಮ ಫಾರ್ಮ್ ಎಲ್ಲ ನೋಡಿ ನೀವು ಹೇಳ್ಬೋದು ನಾನು ಏನು ಇದರಲ್ಲಿ ಡೆವಲಪ್ ಮಾಡ್ಬೋದು, ಇನ್ನೂ ಇಂಪ್ರೂವ್ ಏನು ಮಾಡ್ಬೋದು, ಅದರಿಂದ ನನಗೆ ಒಂದು ಕಲಿಯೋದು ತುಂಬ ಸಿಗತ್ತೆ ಅಂತ ನಾನು ನಿಮ್ಮಿಂದ ಮಾರ್ಗದರ್ಶನ ತಗೋಬೋದು. ಸೇಯಿಂಗ್ ದ್ಯಾಟ್ ಐ ಆಮ್ ಎ ವೆರಿ ಬಿಗ್ ಎನ್ವೈರನ್ಮೆಂಟಲಿಸ್ಟ್ ಆ್ಯಂಡ್ ಫಂಡಮೆಂಟಲಿ ನಾನು ನೋಡ್ತಾ ಇರೋದಂದರೆ ನಮ್ಮ ತಾಯಿ, ನಮ್ಮ ಭೂಮಿ ಹೇಗೆ ಗ್ರೀನ್ ಇರಬೇಕು ಯಾವತ್ತಾದ್ರಂತ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಅದರಲ್ಲಿ ನಮ್ಮ ಈ ಇಮೇಜ್ ಗೋಲ್ನಲ್ಲಿ ಯಾರ್ಯಾರು ಸಹಪಾಡ್ತಾರೆ ಅವ್ರಿಗೆ ನಾನು ಎಲ್ಲಾದರೂ ಹೋಗ್ಬಿಟ್ಟು ಅವ್ರಿಗೆ ಚರ್ಚೆ ಮಾಡ್ತೀನಿ ಆ್ಯಂಡ್ ಫ್ರೆಂಡ್ಶಿಪ್ ಮಾಡ್ತೀನಿ. ಇಲ್ಲಿಂದ ದಯವಿಟ್ಟು ಫಾರ್ಮ್ ಹಾಕಲಿಕ್ಕೆ ರೆಡಿ. ಸೊ ಹೋಗೋದ್ರಲ್ಲಿ ನೀರಿನ ಬಗ್ಗೆ ತಗೊಂಡೋಗಿ ಗೇಟ್ ಹಾಕಲಿಕ್ಕೆ ಇಲ್ಲಿ ಎಂಟ್ರೆನ್ಸ್ ಅಲ್ಲೇನೆ. ಸರ್ ನೀವು ಹಾಗೆ ಮಾತಾಡ್ಕೊಂತ ಹೋಗ್ಬೋದು. ಇಲ್ಲೇ ಅದರಲ್ಲಿ ಇದು ಸಬ್ಸಿಡಿ ಇನ್ಕ್ಲೂಡ್ ಇಲ್ಲ? ಸಬ್ಸಿಡಿ ಚೈನ್ಸ್ ಆಗಿ ಬರಲ್ಲ ಸರ್, ಇದಕ್ಕೆ ಬರಲ್ಲ ಸಬ್ಸಿಡಿ. ಚೈನ್ಸ್ ಆ ಮೆಟೀರಿಯಲ್ ಇರಲ್ಲ, ಇದೆಲ್ಲ ಕಮರ್ಷಿಯಲ್ ಪ್ರಾಡಕ್ಟ್ಸ್. ಫ್ರೆಶ್ ಕಟರ್ ಇರುತ್ತೆ, ಅಲ್ಲ ಚೈನಾನೇ ಇರುತ್ತೆ ಸರ್. ಇದು ನಿಮಗೆ ಹಂಗಂದ್ರೆ ನಿಮಗೆ ಇವತ್ತು ಜರ್ಮನ್ ಬ್ರ್ಯಾಂಡ್ ಅಂತ ಯಾವ್ದು ಹೇಳ್ತಾರೆ ಇಂಡಿಯಾದಲ್ಲಿ, ಎಲ್ಲ ಚೈನಾದಲ್ಲ. ದಟ್ವೇ 12,000 ಆಗುತ್ತೆ. ಇದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಮಾಡರ್ನ್ ಮೇಲೆ ಇದರಲ್ಲಿ ಎಲೆಕ್ಟ್ರಿಕ್ ಬಂದಿದೆ, ಎಲೆಕ್ಟ್ರಿಕಲ್ ನಾವು ಹೊಂಡಾ ನಿಮ್ಮದು ಬೇರೆ ಬೇರೆ ಅಲ್ಲ? ಹೋಂಡಾನು ನಮ್ಮದೇ. ನಿಮ್ಮದೇ ಆಶಾ ಮೇಡಮ್ ಇರಲಿ ಸರ್. ಒಂದು ಬಟ್ಟೆ ತಂದು I want. So everybody is hearing me? Yeah. ಇಲ್ಲ ನಿಮ್ಮ ವಾಯ್ಸ್ ಬರ್ತಾ ಇದೆ. ಮುಂದಕ್ಕೆ ಬನ್ನಿ. Now attention. Yes sir. This is Oedesi organic agriculture farm which is we are made for a research subject where our OPC and native seed should be propagated as well as we are working on a all natural ingredient as an input.
ಸಾವಯವ ಕೃಷಿ ಅಂತ ಏನು ಹೇಳ್ತೀವಿ ನಾವು, ಆರ್ಗ್ಯಾನಿಕ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾವು ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಅದರಲ್ಲಿನೂ ನಾವು ಸಾತ್ವಿಕ್ ಕೃಷಿ ಅಂತ ಹೋಗ್ತಾ ಇದ್ದೀವಿ. ಬೀಯಿಂಗ್ ಎ ಜೈನ್ ಫೇತ್ ಫಾಲೋ ಮಾಡೋರು ನಮ್ಮ ಈ ಫೇತ್ನಲ್ಲಿ ಜೀವ ಹತ್ಯೆ ಮಾಡೋದು ನಾವು ಟಾಲರೇಟ್ ಮಾಡಲ್ಲ. ಸೊ ಆ ವಿಷಯದಲ್ಲಿ ನಾವು ಹೇಗೆ ನಮ್ಮ ಕೃಷಿ ಸಾತ್ವಿಕೋ ಮತ್ತು ವಿಷಯುಕ್ತ ಇರಬಾರ್ದು ಆ ಥರ ನಾವು ಮಾಡಬೇಕಾಗಿರೋದಂದರೆ ಹೇಗೆ ಮಾಡಬೇಕು ಆ ಪದ್ಧತಿನಲ್ಲಿ ನಾವು ಮಾಡಬೇಕಾಗಿರೋದು. ನನಗೆ ಒಳ್ಳೆ ಬಿಸ್ನೆಸ್ ಇದೆ, ನನಗೆ ಊಟಕ್ಕೆ ಅಥವಾ ಯಾವುದೋ ಕಂಫರ್ಟಬಲ್ ಆ ಥರ ಇಲ್ಲ ಅಂತ ಲೆಕ್ಕ ಇಲ್ಲ. ನಾನು ಅದಕ್ಕೆ ಅಗ್ರಿಕಲ್ಚರ್ನಲ್ಲಿ ಬಂದಿರೋದು ನಾನು ಒಂದೇ ಕಾರಣ ಅಂದರೆ ನಮ್ಮ ರೈತರು ಯಾಕೆ ಸೂಸೈಡ್ ಮಾಡ್ತಾ ಇದ್ದಾರೆ, ಯಾಕೆ ಅವರು ಸಾಲನಲ್ಲಿ ಒಳಗಡೆ ಮುಳುಗೋಗ್ತಾ ಇದ್ದಾರೆ, ಅಥವಾ ನಮ್ಮ ರೈತರಿಗೆ ಯಾಕೆ ಬೆಲೆಗೆ ಆ ಒಂದು ಬೆಲೆ ಬರ್ತಾ ಇಲ್ಲ, ಅದು ವಿಷಯ ನೋಡಿ ಆಸ್ ಎ ಮಾರ್ವಾಡಿ ಬಿಸ್ನೆಸ್ ನಾಲೆಜ್ ಇದ್ದುಬಿಟ್ಟು ನಾನು ಹೇಗೆ ಈ MSP ಕಾಟ ಅಥವಾ ಎಲ್ಲ ನೋಡಬೇಕಾದ್ದು ಬ್ಯಾಡ್ದು. ಮೈ ಫಾರ್ಮರ್ ಈಸ್ ಎ ಗ್ರೋವರ್, ಹಿ ಶುಡ್ ಕಮಾಂಡ್ ದ ಪ್ರೈಸ್ ಫಾರ್ ದ ಕಮೋಡಿಟಿ. ಗೌರ್ಮೆಂಟ್ ಆರ್ ಎನಿಬಡಿ ಶುಡ್ ನಾಟ್ ಫಿಕ್ಸ್ ದ ಪ್ರೈಸ್. ಆ ಉದ್ದೇಶದಿಂದ ನಾನು ಅಗ್ರಿಕಲ್ಚರ್ನಲ್ಲಿ ಬಂದಿರೋದು. ಯಾಕೆಂದರೆ ನಾನು ಈ ಎಂಟೈರ್ ಟ್ರೆಂಡ್ ರಿವರ್ಸ್ ಚಟ್ಟಕ್ಕೆ ಅಂದರೆ ಇದು ಒಂದು ಸ್ಮಾಲ್ ಫಾರ್ಮ್ ಮಾಡಬೇಕು ಆ ಥರ ಇಲ್ಲ, ನಾನು ಇನ್ಫ್ಲುಯೆನ್ಸಿಂಗ್ ಮಾಡಬೇಕು ರೈತನಿಗೆ. ನಾನು 4 ವರ್ಷ ಮುಂಚೆ ಈ ಕೃಷಿನಲ್ಲಿ ಬಂದಾಗ ಇದೇ ರೈತರು ನನಗೆ ಬಾಲ ನಗಾಡ ಮಾಡಿ, ಏನಯ್ಯ ನಿನ್ನ ಮಾರವಾಡಿ ಮಗ ಆಗ್ಬಿಟ್ಟು ಏನು ಮಾಡ್ತೀಯ ನೀನು. ಸೊ ಈ ಥರ ನನಗೆ ಬಾಲ ಯು ಕ್ಯಾನ್ ಸೇ ಹ್ಯೂಮಿಲಿಯೇಷನ್ ಆರ್ ಆಲ್ ಕೈಂಡ್ ಆಫ್ ಥಿಂಗ್ಸ್ ಐ ಹ್ಯಾವ್ ಫೇಸ್ಡ್. ಅದು ಆಗಿದ್ಮೇಲೆ ನಂದು ಒಂದೇ ಚಟ ಇತ್ತು, ಲೆಟ್ ದೆಮ್ ಸೇ ವಾಟ್ ದೇ ವಾಂಟ್ ಟು ಸೇ, ಬಟ್ ಐ ಹ್ಯಾವ್ ಸಮಥಿಂಗ್ ಟು ಸೇ ಟು ದೆಮ್, ಐ ವಿಲ್ ಪ್ರೂವ್ ಇಟ್ ಆ್ಯಂಡ್ ಮೇಕ್ ಇಟ್. ಸೊ ಯಾಕೆಂದರೆ ನಮ್ಮ ಪ್ರಪಂಚ ಯಾವ ಥರ ಆಗಿದೆ ಅಂದರೆ, ಮುಂಚೆ somebody was telling, people were listening, but today it is not like that. Our education system has been so much of engrossed in the mind. ಎಲ್ಲರಿಗೆ ನಮಗೆ ಇನ್ಫಾರ್ಮೇಶನ್ ಬೇಕು. ವಿ ಆರ್ ಇನ್ ದ ವರ್ಲ್ಡ್ ಆಫ್ ಇನ್ಫಾರ್ಮೇಶನ್, ವರ್ಲ್ಡ್ ಆಫ್ ಅಥೆಂಟಿಕೇಶನ್ಸ್, ವರ್ಲ್ಡ್ ಆಫ್ ವ್ಯಾಲಿಡೇಷನ್ಸ್, ವರ್ಲ್ಡ್ ಆಫ್ ಸರ್ಟಿಫಿಕೇಶನ್ಸ್. ನಾವು ಅದರಲ್ಲಿ ಬಂದಿರೋದು. ಸೊ ಅನ್ಲೆಸ್ ಅಂಡ್ ಅಂಟಿಲ್ ಯು ಪ್ರೂವ್ ಅಂಡ್ ಶೋ ದೆಮ್, ದೇ ವೋಂಟ್ ಬಿಲೀವ್. ಆ ಸಂದರ್ಭದಲ್ಲಿ ನಾನು ಒಂದು ಚಟ ತಗೊಂಡು, ಲೆಟ್ ಮೀ ಡೂ ಸಮಥಿಂಗ್ ಸೊ ಐ ಕ್ಯಾನ್ ವಾಕ್ ಆನ್ ದ ಪಾತ್, so I can tell them, so they can listen to me. Today what we are standing here is a 4th year in operation for this farm. I have taken this farm in the COVID time, when this was a complete barren land. There were about 2,850 mango plant was already available, but completely malnourished, and it is almost gone kind of case was there, because there was no proper nutrient management was there, no water management was there. That how it was there. And the owner of this land, which is there, all their family members went abroad and settled down on a good cozy job in air condition. ಸೊ ನಮ್ಮ ರೈತರ ಮಕ್ಕಳು ಹಾಗೆ ಫಾರಿನ್ಗೆ ಹೋಗ್ಬಿಟ್ಟು ಹಾಗೆ ಮಾಡಿದರೆ ಈ ರೈತನದು ಜಮೀನು ಈ ಥರ ಮಾರವಾಡಿ ಹತ್ರ ಬಂದೇ ಬರುತ್ತೆ. ಸೊ ಇದೇ ಥರ ಬಂದಿರೋದು ಜಮೀನು. ಸೊ ನಾನು ಬಹಳ ಅದೃಷ್ಟಶಾಲಿ ಅಂತ ಅರ್ಥ ಮಾಡಿ ಈ 80 ಎಕರೆ ಜಮೀನು ನಾನು 25 ವರ್ಷ ಲೀಸ್ ಅಗ್ರಿಮೆಂಟು ರಿಜಿಸ್ಟರ್ ಮಾಡಿಸಿ, ಅದರಲ್ಲಿನೂ ಕ್ಲಾಸ್ ಏನು ಹಾಕಿರೋದಂದರೆ ಫಸ್ಟ್ ರೆಫ್ಯೂಸಲ್ ಆಫ್ ರೈಟ್ಸ್. ಅಂದರೆ ಈ ತೋಟಗಾರ, ಈ ಓನರ್ ಏನಾದರೂ ಜಮೀನು ಮಾರಬೇಕು ಅಂದರೆ ಮೊದಲೇ ಅವಕಾಶ ನನಗೆ ಕೊಡಬೇಕು. ಸೊ ದಟ್ ಈಸ್ ಹೌ ಐ ಹ್ಯಾವ್ ಡನ್ ದಿಸ್ ಟ್ರಾನ್ಸಾಕ್ಷನ್. ಅದರ್ವೈಸ್ ನಾನು ಈ ಟ್ರಾನ್ಸಾಕ್ಷನ್ ಬಂದಿರಲಿಲ್ಲ. ನಾನು ಈ ಟ್ರಾನ್ಸಾಕ್ಷನ್ ಮಾಡಿದ ಮೇಲೆ ನಮ್ಮ ಈ ಗೌಡ್ರ ಫ್ಯಾಮಿಲಿ ಭಾಳ ನನಗೆ ಹೆಮ್ಮೆ ಇದೆ ಅವ್ರ ಮೇಲೆ. ದೇ ಹ್ಯಾವ್ ಆಲ್ಸೋ ಲವ್ಸ್ ಮೀ ಅ ಲಾಟ್. ಅವ್ರಿಗೆ ಕಡಿಮೆ ಅಂದರೆ 40 ಲಕ್ಷ ಫಾಯ್ದೆ ಆಗಿದೆ. ಅವ್ರದ್ದು ಖರ್ಚಾಗ್ತಾ ಇತ್ತು ಇದರಲ್ಲಿ, ಮತ್ತು ನಾನೇ 40 ಲಕ್ಷ ಕೊಡ್ತಾ ಇದ್ದೀನಿ, ಅಂದರೆ 80 ಲಕ್ಷ ಲಾಭ ಆಯಿತು. ಆ್ಯಂಡ್ ದೇ ಹ್ಯಾವ್ ಟು ಡೂ ನಥಿಂಗ್. ಆ್ಯಸ್ ಎ ವರ್ಕರ್ ಐ ಆಮ್ ವರ್ಕಿಂಗ್ ಹಿಯರ್ ಟು ಶೋಕೇಸ್ ದ ವರ್ಲ್ಡ್. ನಮ್ಮ ರೈತನಿಗೆ ಹೇಗೆ ನಾವು ಸಾವಯವ ಕೃಷಿನಲ್ಲಿ ನಮ್ಮ ಲ್ಯಾಂಡು ಚೇಂಜ್ ಮಾಡ್ಬೋದು. ಸೊ ಇನ್ 4 years ಆಫ್ ಕಂಟಿನ್ಯೂಸ್ ಜರ್ನಿ ನಾನು ಸಾಯಿಲ್ ಮ್ಯಾನೇಜ್ಮೆಂಟ್ ಮೇಲೆ ವರ್ಕ್ ಮಾಡಿದ್ದೀನಿ, ವಾಟರ್ ಮ್ಯಾನೇಜ್ಮೆಂಟ್ ಮೇಲೆ ವರ್ಕ್ ಮಾಡಿದ್ದೀನಿ, ಸೀಡ್ ಮ್ಯಾನೇಜ್ಮೆಂಟ್ ಮೇಲೆ ವರ್ಕ್ ಮಾಡಿದ್ದೀನಿ, ಈಲ್ಡ್ ಮ್ಯಾನೇಜ್ಮೆಂಟ್ ಮೇಲೆ ವರ್ಕ್ ಮಾಡಿದ್ದೀನಿ, ದೆನ್ ಪೋಸ್ಟ್ ಹಾರ್ವೆಸ್ಟ್ ಮೇಲೆ ವ್ಯಾಲ್ಯೂ ಎಡಿಷನ್ ಮೇಲೆ ವರ್ಕ್ ಮಾಡಿದ್ದೀನಿ. ಸೊ ವಿ ಆರ್ ನಾಟ್ ಓನ್ಲಿ ಎ ಫಾರ್ಮಿಂಗ್ ಕಮ್ಯುನಿಟಿ ಹಿಯರ್, ವಿ ಆರ್ ಆಲ್ಸೋ ಹ್ಯಾವಿಂಗ್ ಎ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಇನ್ ಹಾರೋಲಿ ಇಂಡಸ್ಟ್ರಿಯಲ್ ಏರಿಯಾ. I always tell, no, you don't get astonished what I am saying. 400% ಲಾಭ ಇಲ್ಲದ ವ್ಯಾಪಾರ ಮಾಡಬಾರ್ದು. 400% if you don't make the money, don't do business. That is my philosophy. Now I tell you, the mango
which I produce cost me 35 to 40 rupees kilo. And if I sell to the market, I get 65 to 70 rupees in a bulk volume. Same mango, I do process and I sell at 1600 rupees kilo. Now you quantify your margins. You quantify your margin. Same way, Harshna hakidini, you will see the Harshna. That Harshna is cost to my is about 80-85 rupees. But we have made the pricing of 1200 rupees kilo for end product. Now that is the way how you have to transform the Krishi. That is what I am trying to showcase to the world. That if a Marwadi fellow can do it, why Pakka Raitru can't do it? Can't do it. Only the perception change has to be done. That is what I want to tell you. So all our farmers, I want to tell that you must have a primary processing, you must have a secondary processing, and market linkage will get once you have a right product line developed. So ಅದೇ ನಾವು ಮಾಡ್ತಾ ಇರೋದು ಕಾರ್ಯ. ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಜೊತೆಗೆ ನಾವು ಸೇರ್ತಿದ್ವಿ. ಅದೇ ಜೊತೆಗೆ ಅದಕ್ಕೆ ಇವಾಗ ಕನ್ಸಾರ್ಷಿಯಂ FPO ಮಾಡ್ತಾ ಇದ್ದೀವಿ. ನಾನು ಅಷ್ಟೊಂದು ಈ ಗ್ಯಾದರಿಂಗು ಎಲ್ಲ ಪ್ಲೇಟ್ಫಾರ್ಮ್ ಮೇಲೆ ಮಾತಾಡೋದು ಎಲ್ಲರಿಗೂ ತೋರಿಸೋದು ನನಗೆ ಬಡ ಶೋಕಿ ಇಲ್ಲ. ಬಟ್ ಐ ನೋ ವೆರಿ ವೆಲ್, ಬರುವುದು 5 ವರ್ಷ ಆದಮೇಲೆ ನಾವು ಪರ್ ಗ್ರಾಮ್ ಬೇಸಿಸ್ ಮೇಲೆ ಫುಡ್ ಕಾಸ್ಟ್ ಕೊಡ್ತೀವಿ. ದಟ್ ಈಸ್ ಗ್ಯಾರಂಟೆಡ್. ಕಾರಣ ಹೇಳ್ತಾ ಇದ್ದೀನಿ, ಇಲ್ಲಿ ನಿಂತ್ಕೊಂಡಿರೋದು ಯಾರಿಗೆ ಗೊತ್ತಿತ್ತು, ನಾವು ನೀರು ಫಿಲ್ಟರ್ ಮಾಡಿಬಿಟ್ಟು ಕುಡಿತೀವಿ, ನಾವು ನೀರು ಬಾಟಲ್ನಲ್ಲಿ ತರ್ತೀವಿ, ನಾವು ಇವಾಗ 200 ml ಬಾಟಲ್ನಲ್ಲಿನೂ ನೀರು ಪ್ರೈಸ್ ಕೊಡ್ತಾ ಇದ್ದೀವಿ. ಹಾಲ್ಗಿಂತ ಜಾಸ್ತಿ ಪ್ರೈಸ್ ವಾಟರ್ದಿದೆ. ನಾಳೆ ಇದೇ ವಾಟರು ರೀಫಿಲ್ ಪ್ಯಾಕ್ನಲ್ಲಿನೂ ಬರ್ಬೋದು. ವೆನ್ ದಿಸ್ ಈಸ್ ಪಾಸಿಬಲ್, ದಟ್ ಈಸ್ ಆಲ್ಸೋ ಪಾಸಿಬಲ್. ಸೊ ನಾನೇನೋ ಯೋಚನೆ ಮಾಡಿರೋದು ಫಾರ್ವರ್ಡ್ ಥಾಟ್ ಪ್ರೋಸೆಸ್ ಮೇಲೆ. ನೀವು ಎಲ್ಲ ಕಾಂಪ್ರಮೈಸ್ ಮಾಡ್ಬೋದು. ನಾಳೆ ದಿವಸ ನಾವು ಸ್ಟೋನೇಜ್ಗೂ ಹೋಗ್ಬೋದು, ಬಟ್ಟೆನೂ ಹಾಕಲ್ಲ, ಆದರೆ ಊಟ ಬೇಕೇ ಬೇಕಲ್ಲ. ಸೊ ಊಟದಲ್ಲಿ ನಾನು ಕಮಾಂಡ್ ಮಾಡ್ತೀನಿ. ದಟ್ ಈಸ್ ವಾಟ್ ದ ಹೋಲ್ ಲಾಜಿಕ್ ಈಸ್ ದೇರ್. ಲೆಟ್ ಅಸ್ encompass the entire food industry in a way people should say that I have to be depend on the food industry, because we have to make food as our medicine and medicine as a food. Today reverse agogide. ನಾವು ಮೆಡಿಸಿನ್ ಜಾಸ್ತಿ ತಿಂತಾ ಇದ್ದೀವಿ, ಫುಡ್ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದೀವಿ. ಸೊ ವಿ ಆರ್ ಡೂಯಿಂಗ್ ಸಮಥಿಂಗ್. ಸೊ ಪ್ಲೀಸ್ ವಾಕ್ ಅಲಾಂಗ್ ವಿತ್ ಮೀ. There are certain protocols are there, because I may show you some of the water management where this is one first pond is there. If you can see the other side, this is my collection pond. So all area in the water downage ಹೆಂಗಿದೆ ಅಲ್ಲಿ ಕಲೆಕ್ಷನ್ ಆಗುತ್ತೆ, ಅಲ್ಲಿಂದ ಓವರ್ಫ್ಲೋ ಆಗಿಬಿಟ್ಟು ಚಾನಲ್ ಹೋಗ್ತಾ ಇದೆ. ಆ ಚಾನಲ್ ಮುಖಾಂತರ ನಾವು ವಾಟರ್ ಕನ್ಸರ್ವ್ ಮಾಡ್ತಾ ಹೋಗ್ತೀವಿ. ಅಲ್ಲಿ ಮಧ್ಯದಲ್ಲಿ ದೊಡ್ಡದು 1 ಎಕರೆ ಪಾಂಡ್ ಇದೆ, 1 ಎಕರೆ ಸೈಜ್ ಪಾಂಡ್ ಇದೆ. ಇಟ್ ಈಸ್ ಬಿಗರ್ ದನ್ ಎ ಲೇಕ್ ಆಲ್ಸೋ ಲುಕ್ಸ್ ಲೈಕ್, ಬಟ್ ಇಟ್ ಈಸ್ ಅ ಪ್ರೈವೇಟ್, ಇಟ್ ಈಸ್ ಬಿಲಾಂಗ್ಸ್ ಟು ಅಸ್. ಆ್ಯಂಡ್ ಅದರಿಂದ ನೆಕ್ಸ್ಟ್ ಲೆವೆಲ್ಗೆ ಇನ್ನೂ 3ನೇ ಪಾಂಡ್ಗೆ ಹೋಗುತ್ತೆ. ಸೊ ವಿ ಹ್ಯಾವ್ ಕನ್ಸರ್ವ್ ದ ವಾಟರ್ ವೆರಿ ಎಫಿಷಿಯೆಂಟ್ಲಿ. ಆ ವಾಟರ್ ಕನ್ಸರ್ವ್. अरे हेलो महेश बिड़ी, अरे कुछ नहीं होता, वो गाय को प्यार कर रहा है. अभी वो देवरिಲ್ಲ ಹಸುನೇ ಇರ್ಲಿ, ದೇವ್ರ ಮಕ್ಕಳು ಎಲ್ಲ ಒಂದೇ. So water we are making very precise for here, and we have made lot of irrigation process also. Today drip irrigation people talk very big about. I don't believe all those things. I have created a very cost effective, ರೈತನಿಗೆ ಸುಲಭವಾಗಿರೋದು ಆ ಥರ ಇರಿಗೇಷನ್ ಸಿಸ್ಟಮ್ ಮಾಡಿರೋದು. ಅದು ನೋಡ್ತೀರಾ. ಮತ್ತು ದಾರಿನಲ್ಲಿ ನಾನು ಸ್ವಲ್ಪ ತೋರಿಸ್ತಾ ಇರ್ತೀನಿ. ಏನಾದರೂ ಕ್ವಶನ್ ಆದರೆ ಒಬ್ಬರದ್ದು ನಾನು ಹೇಳಿ ಐ ವಿಲ್ ಆನ್ಸರ್ ಆಲ್ಸೋ. ಲೆಟ್ ಅಸ್ ವಾಕ್, ಲೆಟ್ ಅಸ್ ಮೂವ್. ಸಾಹೇಬ್ರೆ ಇವಾಗ ನಮ್ಮ ರಿಸರ್ಚ್ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೀನಿ. ಸ್ವಲ್ಪ ಇಲ್ಲೇ ಬನ್ನಿ ಸರ್, ಬನ್ನಿ. ಈ ಪ್ಲಾಂಟ್ ನೀವು ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಈ ಕಡೆನೇ ಇರಿ, ಟಚ್ ಮಾಡೋಕೆ ಹೋಗ್ಬೇಡಿ ಅದಕ್ಕೆ. ಅರೆ ಸುಜಾತ್ ಎಷ್ಟು ಟಚ್ ಮತ್ ಕರಾವ್ ಬಚ್ಚಿಯೇ, ಓ ಬಿಮಾರ್ ಪ್ಲಾಂಟ್. ಇದಕ್ಕೆ ವೈಟ್ ಫ್ಲೈ ಅಂತ ಅಟ್ಯಾಕ್ ಆಗಿದೆ. ಯಾಕೆ ಅಟ್ಯಾಕ್ ಆಗಿದೆ ಅಂದರೆ, ಒಂದು ಫಾರ್ಮ್ನಲ್ಲಿ ನಾನು ಹೋಗಿದ್ದೆ ಅವ್ರದ್ದು ವೈಟ್ ಫ್ಲೈ ಟ್ರೀಟ್ಮೆಂಟ್ ಮಾಡ್ಸೋಕ್ಕೆ. ನಾನು ಹೋಗ್ಬಿಟ್ಟು ಸೀದಾ ನನ್ನ ತೋಟಕ್ಕೆ ಬಂದ್ಬಿಟ್ಟೆ.
ನನ್ನ ತೋಟಕ್ಕೆ ಬಂದಾಗ ನನ್ನ ಮೈ ಮೇಲೆ ಕೆಲವು ವೈಟ್ ಫ್ಲೈಸ್ ಇತ್ತು, ಅದು ನಮ್ಮ ಇದಕ್ಕೆ ಟಚ್ ಆಯಿತು. ಇದು ಟಚ್ ಆಗಿಬಿಟ್ಟು ಇದಕ್ಕೆ ಇನ್ಫೆಸ್ಟೇಷನ್ ಆಗ್ಬಿಡ್ತು. ಸೊ ನನಗೆ ಸ್ವಲ್ಪ ಶಂಕೆ ಆಯಿತು, ಹಿಂಗೆ ಅದು ಆಯಿತು ಅಂದರೆ ನನಗೆ ಗೊತ್ತಿರಲಿಲ್ಲ ಹ್ಯೂಮನ್ ಆಲ್ಸೋ ಕ್ಯಾನ್ ಕ್ಯಾರಿ ದ ಇನ್ಫೆಸ್ಟೇಷನ್. ಓಕೆ, ವಿ ರಿಯಲೈಸ್ ಆಫ್ಟರ್ ಸೀಯಿಂಗ್ ಮೈ ಪ್ಲಾಂಟ್, ದೆನ್ ವಿ ಗಾಟ್ ಅನ್ ಅಪಾರ್ಚುನಿಟಿ ಟು ಟ್ರೀಟ್ ದಿಸ್ ಪ್ಲಾಂಟ್. ನಾವು ಬರೇ 7 ದಿವಸ ಒಳಗಡೆ ಈ ಎಂಟೈರ್ ವೈಟ್ ಫ್ಲೈ ವಿ ಹ್ಯಾವ್ ಕಂಟ್ರೋಲ್ಡ್ ಇಟ್. ಅಂಡ್ ಟುಡೇ with the confidence any coconut farmer I can give the remedies with a natural way. Good demo. Bhavna, you can climb to that bund. You will get a better view. ಆರಾಮಾಗಿ ಮೇಡಮ್ 20 ವರ್ಷದಿಂದ ಕಡಿಮೆ ಈ ಅಕ್ಕಪಕ್ಕ ಇರೋದು ರೈತರಿಗೆ ಸಿಗಲ್ಲ. ನಾನು ಅವ್ರಿಗೋಸ್ಕರ 2 ಎಕರೆನಲ್ಲಿ ಹೂವು ಬೆಳೆಸಿ ಅವರಿಗೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಅವ್ರು ನನಗೆ ಗೌಮೂತ್ರ ಮತ್ತು ಕೌಡಂಗ್ ಕೊಡ್ತಾರೆ. ಈ ಥರ ನಾವು ರಿಲೇಷನ್ಶಿಪ್ ಡೆವಲಪ್ ಮಾಡಿ ಅವ್ರಿಗೆ ಒಂದು ಕಂಪ್ಲೀಟ್ ಅನುದಾನ ಥರನೇ ಕೊಡ್ತೀವಿ. ಬಟ್ ಒನ್ ಥಿಂಗ್ ಕ್ಲಿಯರು, ನಾನು ಮೊದಲೇ ಹೇಳ್ತೀನಿ, ನಾನು ಒಂದು ಲೋಡ್ ಕೊಟ್ಟರೆ ನನಗೆ ಎಷ್ಟು ಗೌಮೂತ್ರ ಕೊಡ್ತೀರಾ, ಕ್ಲಿಯರ್ ಡೀಲು. ಅವರು ಯೋಚನೆ ಮಾಡ್ತಾರೆ ಎಂಥ ಗೌಮೂತ್ರ and this is a sapota orchard actually. So we have a lot of space. In between we have optimized the space because this is a long term yield of 8 to 9 months, but the sapota gives me 2 seasons. So we worked out on this haldi and it is complementing to my sapota. So my sapota has increased the yield. ಅದಕ್ಕೆ ಇನ್ಫೆಸ್ಟೇಷನ್ ಆಗ್ತಾ ಇಲ್ಲ. ಅದೇ ಸಪೋಟಾಗಿ ನಾನು ಏನು ನ್ಯೂಟ್ರಿಯೆಂಟ್ ಕೊಡ್ತೀನಿ ಅದು ನಮ್ಮ ಹಲ್ದಿ ತಗೊಂಡು ಹಲ್ದಿ ಬೆಳೀತಾ ಇದೆ. So what about irrigation? It is all drip irrigation, but it is a mobile irrigation. ನಮ್ದು ಡ್ರಿಪ್ ಮಾಡ್ತೀವಿ, ಅದು ಮೊಬೈಲ್ ಡ್ರಿಪ್ ಇರುತ್ತೆ, ಅಲ್ಲಿ ಎಕ್ಸ್ಪ್ಲೇನ್ ಇದೆ ಫರ್ದರ್. ದಿಸ್ ಇಸ್ ಮೈ ಮ್ಯಾಂಗೋ ಆರ್ಚಾರ್ಡ್. ನೀವು ಹೇಳ್ತೀರಾ? ಗೊತ್ತಾಯ್ತು, ನಾನು ನೀವು ಹೇಳಿರೋದು. ಸೊ hello. ಇಲ್ಲಿ ಕೇಳಿ. So this is my mango orchard. In this mango orchard where I am trying to sell my produce at 1600 rupees kilo, ಅದ್ರ ಜೊತೆಗೆ ಹಲ್ದಿ ಹಾಕಿದ್ದೀನಿ. ಯಾಕಂದ್ರೆ ಹಲ್ದಿ again give a lot of values to my mangoes. So my mango taste also will develop apart from my yield also getting developed. So ಈ ಮಧ್ಯದಲ್ಲಿ ಜಾಗ ಖಾಲಿ ಇತ್ತು, ನಾನು ಆ ಜಾಗ ಆಪ್ಟಿಮೈಸ್ ಮಾಡಿಬಿಟ್ಟು ಬೇರೆ ಕ್ರಾಪ್ ಹಾಕಿಬಿಟ್ಟು ಬೀಡು ಕಂಟ್ರೋಲ್ ಮಾಡಿದ್ದೀನಿ, ಸಾಯಿಲ್ ನ್ಯೂಟ್ರಿಷನ್ ಕಂಟ್ರೋಲ್ ಮಾಡಿದ್ದೀನಿ ಮತ್ತು ಈಲ್ಡ್ ಜಾಸ್ತಿ ಮಾಡಿಸ್ತಾ ಇದ್ದೀನಿ. ನೋಡಿ, ಮತ್ತೆ ಹೆಬ್ಬೆರಳನ್ನ ತಾಗಿಸ್ಕೊಂಡು ನಡ್ಕೊಂಡು ಬನ್ನಿ, ಯಾರಿಗೂ ಸುಸ್ತಾಗಲ್ಲ, ನಿಮ್ಮ ಎನರ್ಜಿ ಬೂಸ್ಟ್ ಆಗುತ್ತೆ. ಖಂಡಿತ ಈ ಮುದ್ರೆ ಮಾಡಿ, ಈ ತರ ಉಂಗುರು ಬೆರಳು ಮತ್ತೆ ಹೆಬ್ಬೆರಳನ್ನ ತಾಗಿಸ್ಕೊಂಡು ನಡೀರಿ, ನಿಮಗೆ ಯಾವುದೇ ರೀತಿ ಸುಸ್ತಾಗಲ್ಲ. ಎನರ್ಜಿ ಬೂಸ್ಟರ್ ಮುದ್ರಾ. ವೆರಿ ಗುಡ್. ಇಲ್ಲೇ ಒಂದು ಸೆಷನ್ ಸ್ಟಾರ್ಟ್ ಮಾಡ್ಬಿಟ್ರಲ್ಲ. ಅಯ್ಯೋ ಸರ್, ಮೈಕ್ ಮುಂದೆ ಇಟ್ಕೊಳ್ಳಿ ಅಷ್ಟು. ಬಿಡಿ ನಾನು ಇಟ್ಕೋತೀನಿ. ಬಿಡಿ ಸರ್, ಬಾಟಲ್ ಕೊಡಿ, ಬಾಟಲ್ ನಾನು ಇಟ್ಕೋತೀನಿ. ನನ್ನ ಪ್ರಣಾರಿ. So no, I think you can better really listen me out. Yes. So we do a lot of water conservation. This is a big pond we have created here, where I can hold almost 2 years of water here, and water which is going. ಅಲ್ಲಿ ಮುಂದೆ ಹೋಗಬೇಡಿ, ಈ ಕಡೆ ಬನ್ನಿ ನೀವು.
ಸೊ ಇವಾಗ ನಾವು ಕೆಳಗಡೆ ಹೋಗೋಣ, ಎಲ್ಲ ಜನ ನಾವು ಕೆಳಗಡೆ ಹೋಗೋಣ ಪ್ಲೀಸ್. ಆ ಕಡೆಯಿಂದ ಬನ್ನಿ. ಕೆಳಗಡೆ ಹೋಗ್ಬೇಕಾದ್ರೆ ಹುಷಾರು, ಜಾರತ್ತೆ, ಸ್ವಲ್ಪ ಜಾರತ್ತೆ, ವಯಸ್ಸಾಗಿರೋ ಸ್ವಲ್ಪ ಹುಷಾರು. Sir, what is the size of this? This is almost 1.5 acres plot is there. Okay, sir. So this conserves almost 5 billion MLD kind of waters here. Only 2 varieties, one Mallika ಮತ್ತು ಇನ್ನ ಒಂದು ಬಾದಾಮಿ. So Mallika ನಮ್ದು ಟೇಸ್ಟ್ ಒಂದು ಡಿಫರೆಂಟ್ ಆಗಿ ಟೇಸ್ಟ್ ಇರುತ್ತೆ. So when season comes, everybody can have our farm taste of Mallika. ಇವಾಗ ನಾವು ಅಷ್ಟೊಂದು ಜನ walk ಮಾಡ್ತಾ ಇದ್ದೀವಿ. ಗೊತ್ತಾಗುತ್ತೆ, ಹತ್ರ ಬರಲ್ಲ. ಅದೇ ಸರ್, ಸೆಪರೇಟ್ ಫಾರ್ಮ್ ಅಂದ್ರೆ ಅವೆಲ್ಲ ಇದ್ರೇನೆ ಫಾರ್ಮ್. ಸತ್ಯಶ್ರೀ ಒಂದು 2 months ಬ್ಯಾಕ್ ಸ್ಪೀಚ್ ಆಗಿದ್ದಾರೆ, ಅದು ಬಸ್ಸಲ್ಲಿ ಮಾತ್ರ ಅರ್ಧ ಟಿಕೆಟ್. ಅದರದ್ದು ಆಯಿಲ್ ತೆಗಿತೀವಿ, ಆ ಹಿಂಡಿದು ನ್ಯೂಟ್ರಿಯೆಂಟ್ ಮಾಡ್ತೀವಿ, ದೆನ್ ಅಗೇನ್ ಸಾಯಿಲ್ ವ್ಯಾಲ್ಯೂ ಕ್ರಿಯೇಟ್ ಮಾಡ್ತೀವಿ. ಸೊ 1 coconut, ಸಪೋಸ್ ಐ ಡೂ 1 ton process, ಅದಕ್ಕೆ ನಾವು ಏನು ವ್ಯಾಲ್ಯೂ ತೆಗಿತೀವಿ ಆವರೇಜ್ ಆಗಿ ಮೋಸ್ಟ್ ಪ್ರಾಬ್ಲಿ 38 rupees kilo. But we are making it is more than 450 rupees kilo. I'll show you one product. You will never buy if I tell my profit. But if I tell the value, if you value the value, definitely you will buy. Now, ಇವಾಗ ನಾನು ಒಂದು ಮಾತು ಹೇಳಿದೆ, ನಮ್ಮ ಈ ಎಂಟೈರ್ ತೋಟದಲ್ಲಿ ಒಂದು ಮೊಸ್ಕಿಟೋ ಸಿಗಲ್ಲ. ಒಂದು ಮೊಸ್ಕಿಟೋ ಸಿಗಲ್ಲ. ನಿಮ್ಮ ಮನೆಯಲ್ಲಿ ನೀವೆಲ್ಲ ಆಲ್ ಔಟ್ ಯಾವ್ಯಾವ ಕೆಮಿಕಲ್ಲು ಹಾಕಿ ಮಕ್ಕಳದು ಹೆಲ್ತ್ ಹಾಳು ಮಾಡ್ತಾ ಇದ್ದೀರಾ, ಕರೆಕ್ಟ್ ತಾನೆ? ಸೊ ಇಲ್ಲಿ ನಾವು ನಮ್ಮ ಈ ತೋಟದಿಂದ ಆಗಿರೋದು ಕೋಕೋನಟ್ ಶೆಲ್ಲು, ಅದರಿಂದ ನಾವು ಬಯೋ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿ ಅದೇ ಲಿಕ್ವಿಡ್ ಇಲ್ಲಿ ಸ್ಪ್ರೇ ಮಾಡ್ತಾ ಇದ್ದೀವಿ. ಓಕೆ, ಬಯೋ ಆಯಿಲ್ ಎಕ್ಸ್ಟ್ರಾಕ್ಷನ್ ಆಫ್ ಕೋಕೋನಟ್ ಶೆಲ್. ಕೋಕೋನಟ್ ಶೆಲ್ 13 ರೂಪಾಯಿಗೆ ಸಿಗುತ್ತೆ. ನಾವು ಆ ಬಯೋ ಆಯಿಲ್ ಬಂದ್ಬಿಟ್ಟು 1 ಲೀಟರ್ಗೆ 450 ರೂಪಾಯಿ ಮಾಡ್ತೀವಿ. ಸೂಪರ್. ನೀವಲ್ಲಿ ನೋಡ್ತೀರಾ ಆಚೆ ಯಾವ ಥರ ಮಾರ್ಜಿನ್ ಇದೆ. ಡೆಫಿನೆಟ್ಲಿ ಇವಾಗ ನಾನು ಹೇಳಿದ್ದೀನಿ, ನೀವು ಬೈ ಮಾಡಲ್ಲ. ಬಟ್ ವ್ಯಾಲ್ಯೂ ಏನು ಹೇಳ್ತಾ ಇದ್ದೀನಿ, ಇವಾಗ ಮೊಸ್ಕಿಟೋ ಅಥವಾ ಯಾವುದು ಇನ್ಸೆಕ್ಟು ನಮ್ಮ ತೋಟದಾಗಿರಲಿ ನಮ್ಮ ಮನೆದಾಗಿರಲಿ ಆಗಬಾರ್ದು, ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಬೈ ಮಾಡ್ತೀರಾ. ಮಾಡ್ತಾ ಇರೋದು 4 ಕಿಲೋಮೀಟರ್ ಮಾತ್ರ. ವಿ ಹ್ಯಾವ್ 6 ಬೋರ್. Other land also joining us. We are making it 150 acres. Very good. ಅವರು ಕೊಡ್ತಾ ಇದ್ದಾರೆ. ಬೇರೆ ಏನು ಮಾಡ್ತಾ ಇಲ್ಲ. And it is joining here. This is the 3rd reservoir. ಅಲ್ಲಿ ಮುಂದೆ ಹೋಗ್ಬೇಡಿ. ಹೌದೌದು, ಅದು ನೀರು ಪಾಸ್ ಆಗುತ್ತೆ. ಡೀಪ್ 14 ಅಡಿ ಇದೆ. ಇವಾಗ ಅದರಲ್ಲಿ 10 ಅಡಿ ವಾಟರ್ ಇದೆ. ಸೊ ದಿಸ್ ಇಸ್ ಮೈ 3rd ವಾಟರ್ ಹಾರ್ವೆಸ್ಟಿಂಗ್ ಪಾಂಡ್. ಅಲ್ಲಿ ಹಿಡಿತೀನಿ, ಅಲ್ಲಿ ಹಿಡಿದ್ಬಿಟ್ಟು ಎಲ್ಲ ದಾರಿನಲ್ಲಿ ಸೀಪೇಜ್ ಆಗ್ತಾ ಇರುತ್ತೆ. ಆದ್ಮೇಲೆ ಲಾಸ್ಟ್ ಇಲ್ಲಿ ಬರುತ್ತೆ.
ಇಲ್ಲಿ ಆದ್ಮೇಲೆ ಮುಂದೆ ನಾನು ಬಿಟ್ಬಿಡ್ತೀನಿ ಬೇರೆಯವ್ರಿಗೆ. ಅಲ್ಲ ಎಲ್ಲ ಮಾತಾಡ್ತಾ ಅಲ್ಲಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಈ ಬಿಸಿಲಲ್ಲಿ ಯಾರು ತುಂಬಾ ಹೊತ್ತು ನಿಂತ್ಕೊಂಡ್ಬಿಡ್ತಾರೆ. ಸೊ ಅವಾಗ ಸ್ವಲ್ಪ ನಮ್ದು ಇಲ್ಲಿ ವೀಟ್ ಜಾಸ್ತಿ ಇತ್ತು. ವೀಟ್ ಜಾಸ್ತಿ ಇದ್ದಾಗ ಆಲ್ಮೋಸ್ಟ್ ಒಂದು 150 ಗಿಡಕ್ಕೆ ಬೆಂಕಿ ಆಗ್ಬಿಟ್ಟು ರಾತ್ರಿ 2 ಗಂಟೆಗೆ ನನಗೆ ವಿಚಾರ ಬಂದಿದ ತಕ್ಷಣ ನಾವಿಲ್ಲಿ ಓಡಿ ಬಂದು ನಾವು ಅಕ್ಕಪಕ್ಕ ಊರಿನಲ್ಲಿ ಎಲ್ಲೆಲ್ಲೋ ಟ್ಯಾಂಕರ್ ಇತ್ತು ಎಲ್ಲ ತರಿಸ್ಬಿಟ್ಟು ಒಳ್ಳೆ ವಾಟರ್ ಕೊಡಿಸಿ ನಮಗೆ ತುಂಬಾ ನೋವಾಯಿತು. ಯಾಕಂದ್ರೆ ಇದು ಕಲ್ಪವೃಕ್ಷ, ಅವ್ರಿಗೆ ಬೆಂಕಿ ಹೊಡೆದ್ರೆ ಹೆಂಗೆ ಅದು ಇರುತ್ತೆ ಅಂತ ತುಂಬಾ ಗಿಡಗಳು ಬೆಂಕಿ ಆಗ್ಬಿಟ್ಟಿತ್ತು. ಬಟ್ ವಿ ಇಮಿಡಿಯೇಟ್ಲಿ ಗೇವ್ ಎ ಲಾಟ್ ಆಫ್ ವಾಟರ್. ಅಷ್ಟೊಂದು ವಾಟರ್ ಕೊಟ್ಟು ಅದಕ್ಕೆ ನ್ಯೂಟ್ರಿಯೆಂಟ್ ಕೊಟ್ಟು ಗೊಬ್ಬರ ಮೂತ್ರ ಎಲ್ಲ ಹಾಕಿ ಎಲ್ಲ ಗಿಡ ರಿವೈವ್ ಮಾಡಿದ್ದೀವಿ. ಬಟ್ ಏನಾಗಿದೆ ಅಂದ್ರೆ ಕೆಲವು ಮಾರ್ಕ್ಸ್ಗಳು ಹೋಗ್ತಾ ಇಲ್ಲ. ಸೊ ಇದೇ ನಮ್ಮ ಜೀವನದ ಅನುಭವ ಆಲ್ಸೋ. ಯಾಕಂದ್ರೆ ನಾವು ಯಾರಿಗೆ ಬೆಂಕಿ ಇಡ್ತೀವಿ ಇಲ್ಲ, ನಮ್ಗೆ ಆ ಮಾರ್ಕ್ ಸ್ಟ್ಯಾಂಡ್ ಪರ್ಮನೆಂಟ್ ಇರುತ್ತೆ, ನಾವು ಬದುಕ್ಬಿಡ್ತೀವಿ. ಬಟ್ ಮಾರ್ಕ್ ಸ್ಕ್ಯಾರ್ಸ್ ಹೋಗಲ್ಲ. ಸೊ ಇದು ಒಂದು ನನಗೆ ಪಾಠ ಹೇಳ್ಕೊಟ್ಟಿರೋದು ಏನಂದ್ರೆ ಅಕ್ಕಪಕ್ಕಕ್ಕೆ ಬೆಂಕಿ ಹಾಕಬಾರ್ದು. ಮಾಡಿ ಸರ್ ಪ್ರಾಕ್ಟಿಕಲ್ ಆಗಿರೋದು ಹೇಳಿ. ಅದೇ ಯಾಕೆ ಪ್ರಾಕ್ಟಿಕಲ್ ಇಲ್ಲ? ಒಂದ್ ನಿಮಿಷ ನಾನು ಹೇಳ್ತಾ ಇರೋದು, ಹಸು ಬಂದ್ರೆ ಅಂದ್ರೆ ನೋಡಿ, ಪ್ರಾಕ್ಟಿಕಲ್ ಆಗಿ ಏನಂದ್ರೆ ನೀವು ಟ್ರೂತ್ ಹೇಳ್ಬೇಕು. ಟ್ರೂತ್ ಹೇಳಿದ್ರೆ ಅದೇ ಪ್ರಾಕ್ಟಿಕಲ್. ಯಾರೋ ಬಿಲ್ಡರ್ ಆದ್ರೆ ಹೇಳ್ಬೇಕು, ಹಸುಗೆ ಯಾವ್ದಾದ್ರು ನೀವು ಶೆಡ್ ಮಾಡಿದ್ಯಾ, ನಾನು ಅಪಾರ್ಟ್ಮೆಂಟ್ ಖರೀದಿ ಮಾಡಲ್ಲ. ಇಲ್ಲ ನಾಯಿ ಎಲ್ಲರೂ ಸಾಕ್ತಾ ಇದಾರಲ್ಲ, ನಾಯಿ ಸಾಕ್ತಾ ಇದ್ದೀರಾ ನೀವು, ಕ್ಯಾಟ್ ಸಾಕ್ತಾ ಇದ್ದೀರಾ. ಇದೆ ಆ ಲ್ಯಾಟ್ರಲ್ ಅರೇಂಜ್ಮೆಂಟ್ ಇಂದ ನಾವು ಡ್ರಿಪ್ ಪೈಪ್ ಕೊಟ್ಟಿರೋದು. ಸೊ ಯಾವ್ಯಾವ ಪ್ಲಾಟ್ ನಮ್ಗೆ ಮಾರ್ಕ್ ಮಾಡಿರೋದು ABCDEFGH ಈ ತರ ಒಂದೊಂದು ಪ್ಲಾಟ್ ಮಾರ್ಕ್ ಮಾಡಿದ್ದೀವಿ. ನಮ್ಗೆ ಎಲ್ಲಿ ಇರಿಗೇಷನ್ ಮಾಡಬೇಕು ಅಲ್ಲಿ ನಾನು ಟ್ಯಾಂಕ್ ಹಿಡಿದ್ಬಿಟ್ಟು ತುಂಬಿಸ್ಬಿಡ್ತೀನಿ. ಅದೇ ಲ್ಯಾಟ್ರಲ್ ಅಂಡ್ ಡ್ರಿಪ್ ಲೈನ್ ಇಂದ ಆ ಫುಲ್ ಏರಿಯಾ ಇರಿಗೇಟ್ ಮಾಡಿಸ್ತೀನಿ. ಯಾಕಂದ್ರೆ ಕ್ರಾಪ್ ಯಾವುದಾದ್ರೂ ಆಗಲಿ 3 days to 7 days ವಾಟರ್ ಇರುತ್ತೆ. ಅದಕ್ಕೆ ತೇವ ಇರಬೇಕು, ಮಾಯಿಶ್ಚರ್ ಇರಬೇಕು, ಫ್ಲಡ್ ಇರಬಾರ್ದು. ಸೊ ವಿ ಹ್ಯಾವ್ ಪ್ಲ್ಯಾನ್ಡ್ ದಿಸ್ ಟೈಪ್ ಆಫ್ ಇರಿಗೇಷನ್. ಸೊ ಅದೇನಾಗುತ್ತೆ, ಇವಾಗ ಒಂದು ವಾಟರ್ ಟ್ಯಾಂಕ್ 2,000 ಲೀಟರ್ದು ಕಡಿಮೆ ಅಂದರೆ ಲೆಕ್ಕ ಹಾಕಿದ್ರು ಒಂದು 12,000 ರೂಪಾಯಿಗೆ ಬರುತ್ತೆ. ಅದೇ ಪೈಪ್ ಎಲ್ಲ ಲೆಕ್ಕ ಹಾಕಿದರೆ 20,000ನಲ್ಲಿ ಸಿಸ್ಟಮ್ ರೆಡಿ. ನೋ ಎಲೆಕ್ಟ್ರಿಸಿಟಿ, ಆಲ್ ಗ್ರಾವಿಟಿಯಿಂದ ಆಗುತ್ತೆ. ಸೊ ಇದೇ ಸೂತ್ರ ನಾನು ನಮ್ಮ ರೈತರಿಗೆ ಕೊಡ್ತಾ ಇದ್ದೀನಿ. 20,000ನಲ್ಲಿ ಒಳ್ಳೆ ಇರಿಗೇಷನ್ ಸಿಸ್ಟಮ್ ಮಾಡ್ಬೋದು. ನಾವು ಮಾಡ್ತಾ ಇದ್ದೀವಿ, ತೋರಿಸ್ತಾ ಇದ್ದೀವಿ. ನಮ್ದು ಈಲ್ಡು ಚೆನ್ನಾಗಿ ಬರ್ತಾ ಇದೆ. ಲ್ಯಾಟ್ರಲ್ ಹಾಕಿಲ್ಲ ಇದೆಲ್ಲ ಸರ್, ಅಲ್ಲಿ ಎಲ್ಲ ಕಡೆ ಇದೆ, ಎಲ್ಲ ಕಡೆ ಒಂದು ಪೈಪ್ ಹೋಗುತ್ತೆ. ಹೌದು ಹೌದು, ಒಂದೊಂದು ಕಡೆ ವಾಟರ್ ಇದು ವಾಲ್ವ್ಸ್ ಇದೆ, ಕ್ಲೋಸ್ ಮಾಡ್ತೀವಿ, ಮ್ಯಾನ್ಯಲ್ ವಾಲ್ವ್ಸು. ಎಲ್ಲಿ ನಾವು ಲ್ಯಾಟ್ರಲ್ ಹಾಕಲಿಲ್ಲ ಅಲ್ಲಿ ಅಲ್ಲೇ ಆ ಟ್ಯಾಂಕ್ ಜೊತೆಗೆ ಒಂದು ಲ್ಯಾಟ್ರಲ್ ಅರೇಂಜ್ಮೆಂಟ್ ಮಾಡಿರೋದು, ಅದರಿಂದ ಡ್ರಿಪ್ ಲೈನ್ ತಗೊಳ್ತೀವಿ. ಅದು ಎಲ್ಲ ಮೊಬೈಲು. ದಟ್ ಈಸ್ ವಾಟ್ ಐ ಸೆಡ್, ಮೊಬೈಲ್. ಆ್ಯಂಡ್ ಇಟ್ ಇಸ್ ಅ ವೆರಿ ಈಸಿ ಟು ಶಿಫ್ಟ್ ಆಲ್ಸೋ. ಚೀಪ್ ಆ್ಯಂಡ್ ಬೆಸ್ಟ್ ಇಲ್ಲ, ಬೆಸ್ಟ್ ಆ್ಯಂಡ್ ಎಫೆಕ್ಟಿವ್. ಏನೋ ಒಂದು ಅರ್ಥ ಆಗಿರೋದು ನಾವು ಯೋಚನೆ ಮಾಡ್ತೀವಿ. ಚೀಪ್ ವಾಟ್ ಯು ಮೀನ್ ಬೈ ಚೀಪ್? ಅಫೋರ್ಡೆಬಲ್. ವರ್ಡ್ ಈಸ್ ಅ ಪವರ್. ಐ ಥಿಂಕ್ ವಿ ಶುಡ್ ಚೇಂಜ್ ಅವರ್ ಲ್ಯಾಂಗ್ವೇಜ್. ದಟ್ಸ್ ವಾಟ್ ಐ ಸೇ. ಚೀಪ್ ಯಾವುದಿಲ್ಲ, ಚೀಪು ನಾವೇ ಇರೋದು. ಯಾಕೆಂದ್ರೆ ನಾವು ಚೀಪ್ ಕೆಲಸ ಮಾಡ್ತೀವಿ. ಸೊ ವಿ ಹ್ಯಾವ್ ಟು ಸೇ ಅಫೋರ್ಡೆಬಲ್. ಥ್ಯಾಂಕ್ ಯು. ವೆರಿ ಗುಡ್ ಕ್ವಶನ್ ಮೇಡಮ್. ಫಸ್ಟ್ ಪಾಯಿಂಟು, ಫಸ್ಟ್ ಆ್ಯಂಡ್ ವೆರಿ ಮೋಸ್ಟ್ ಪಾಯಿಂಟ್, ಫಸ್ಟ್ ಪಾಯಿಂಟ್ ನಾವು ಏನು ಮಾಡಬೇಕಾಗಿರೋದು, ನನ್ನೇ ಕಲ್ತಿರೋದು 0 ಆಕ್ಸಿಸ್ ಬರಬೇಕು. ಯಾವತ್ತಾದರೂ ಇವಾಗ ಈ ಕಾರ್ಯಕ್ರಮ ಮಾಡಿದ್ದೀನಿ, ಮುಗ್ದೋಯ್ತು ಇವತ್ತು ಸಾಯಂಕಾಲ, ನಾನು 0 ಮೇಲೆ ಇರ್ತೀನಿ, ಅಲ್ಲಿಂದ ಶುರು ಮಾಡ್ತೀನಿ. ಬಟ್ ಏನಾಗುತ್ತೆ, ಈ ಕಾರ್ಯಕ್ರಮ ಮಾಡಿರೋದು ಮೆಚುರಿಟಿ ನನಗೇನಿರುತ್ತೆ, ಆ ಮೆಚುರಿಟಿ ಪ್ಲಸ್ ಆಸ್ಪಿರೇಷನ್ ಫ್ರಮ್ ದ 0 ಟು ಗ್ರೋ, ಅದು ನಮ್ಮ ಒಳಗಡೆ ಇರಬೇಕು. ಅದಿದ್ದರೆ ಎನಿಥಿಂಗ್ ಈಸ್ ಪಾಸಿಬಲ್ ಟು ಗೈನ್. ದಟ್ಸ್ ವಾಟ್ ಐ ಕ್ಯಾನ್ ಸೇ. How many farmers you visited to know?
ಸೊ ಆ ಮಕ್ಕಳತನ ಒಳಗಡೆ ಇರಬೇಕು. ಸೊ ಆ ಮಕ್ಕಳತನ ಇರಬೇಕು. ಸೊ ಯು ಹ್ಯಾವ್ ಎ ಆನ್ಸರ್ ವೈ ಯು ಆಸ್ಕಿಂಗ್ ಮಿ ಕ್ವಶನ್? ಸೊ ಅದರಲ್ಲಿ ಪ್ಯಾಷನ್ ಅದರಲ್ಲಿ ಒಂದು ಇಂಗ್ರೀಡಿಯೆಂಟ್ ಏನಂದ್ರೆ ಪ್ಯಾಷನ್ ಸೆಲ್ಫ್ಲೆಸ್ನೆಸ್ ಇರಬೇಕು. ಎರಡೂ ಇದ್ರೆ ಮುಗ್ದೋಗುತ್ತೆ ಕತೆ. ಏನಿಲ್ಲ ಸರ್, ಜಸ್ಟ್ ಲ್ಯಾಂಡ್ ಇದೆ, ಕೋಕೋನಟ್ ಟ್ರೀಸ್ ಇದೆ. ಎಲ್ಲ ಪ್ಲಾಂಟ್ಗೆ ಒಂದೊಂದು ಪ್ಲಾಂಟ್ಗೆ ಥ್ಯಾಂಕ್ ಯು. ಮಣ್ಣಕ್ಕೆ ನಾವು ನೀರು ಕೊಡೋಣ. ಒಂದೊಂದು ಪ್ಲಾಂಟ್ ರೂಟ್ ಝೋನ್ ಕೊಡ್ತೀವಿ. ಆ ರೂಟ್ ಝೋನ್ನಲ್ಲಿ ಒಳ್ಳೆ ತೇವ ಬಂದರೆ ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್, ಪವರ್ಲೆಸ್. ಸೊ ನಮಗೆ ನೀರು ಬಂದಿಲ್ಲ, ಪವರ್ ಬಂದಿಲ್ಲ, ಅದಕ್ಕೆ ನಾವು ಯೋಚನೆ ಮಾಡಲ್ಲ. ತಣ್ಣಗಿರೋಂಥ ಆಚೆ ಕಡೆ ನಿಂತಿರಿ, ಇಲ್ಲಿಂದ ಅಲ್ಲಿಗೆ ಒಂದು ನೀಡಿ. ಹೌದು ಹೌದು ಮೇಡಮ್. ಒಂದರಿಂದ ಮತ್ತೆ ಇದು ಒಳ್ಳೆ ಗೊಬ್ಬರ ಮೇಡಮ್. ಅವರು ಲೋಟ ಖಾಲಿ ಲೋಟ ಮನೆಗೆ ತಗೊಂಡೋಗಿ ಕೊಟ್ಟಿರೋದು, ಮಜ್ಜಿಗೆ ಕೊಡ್ತೀನಿ ಅಂತ ಬರ್ಕೊಟ್ಟಿಲ್ಲ. ಲೋಟ ಒಂದು ಸ್ವಲ್ಪ ಕೊಡಿ, ಇಲ್ಲಿ ಲೋಟ ಸ್ವಲ್ಪ ನೋಡಿ ತೋಳಿ. ಹಾಗಂದ್ರೆ ಸಾರ್ ಫುಲ್ ರಿಟೈರ್ಮೆಂಟ್ ತಗೋಬಿಟ್ರು ಅಂತ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಈ ನ್ಯಾಚುರಲ್ ಫಾರ್ಮಿಂಗನ್ನು DK ಜೈನ್ ಸರ್ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಎಲ್ಲರನ್ನೂ ಒಂದು ವಾಕ್ ಕರ್ಕೊಂಡು ಹೋದರು. ಒಂದು ಒಳ್ಳೆ ರಿಫ್ರೆಶ್ಮೆಂಟ್ ಇತ್ತು ನಮಗೆ. ಈ ಪಾರ್ಟ್ 1ಅಲ್ಲಿ ಇದನ್ನು ಮಾತ್ರ ಕವರ್ ಮಾಡಿದ್ದೀನಿ. ಪಾರ್ಟ್ 2 ಅಲ್ಲಿ ಮಧ್ಯಾಹ್ನ ಆಗಿರ್ತಕ್ಕಂಥ ಇವೆಂಟ್ಸ್ಗಳನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಲೆಟ್ಸ್ ಪಾರ್ಟ್ 2 ವಿಡಿಯೋ ಕೂಡ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ. ನೋಡ್ತಾ ಇರಿ. ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ನಿಮ್ಮ ಕಮೆಂಟ್ಸನ್ನು ಆ್ಯಡ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.